ದೆಹಲಿಯ ಕೆಂಪುಕೋಟೆಯ ಬಳಿ ಭಾರೀ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನ ಗೃಹ ಸಚಿವರು ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಷ್ಟೇ ಗಾಯಾಳುಗಳಿದ್ದಂತಹ ಆಸ್ಪತ್ರೆಗೆ ಗೃಹ ಸಚಿವರು ಹೋಗಿದ್ರು, ಗಾಯಾಳುಗಳನ್ನ ಭೇಟಿ ಮಾಡಿದ್ರು, ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಈಗ ಗೃಹ ಸಚಿವ ಅಮಿತ್ ಶಾ ಅವರು ಘಟನಾ ಸ್ಥಳಕ್ಕೆ ಬಂದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕೆಂಪುಕೋಟೆಯ ಬಳಿ ಈ ಕಾರು ಸ್ಫೋಟ ನಡೆದಿದೆ. ಇದಕ್ಕೆ ಕಾರಣ ಏನು ಅನ್ನೋದು ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಒಂದು ಕಡೆ NIA, ಮತ್ತೊಂದು ಕಡೆ NSG, ATS, ಡೆಲ್ಲಿ ಪೊಲೀಸರು ಎಲ್ಲರೂ ಕೂಡ ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ಗೃಹ ಸಚಿವ ಅಮಿತ್ ಶಾ ಅವರು ತತ್ಕ್ಷಣಕ್ಕೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಭಯೋತ್ಪಾದಕ ಕೃತ್ಯನ ಅಥವಾ ಬೇರಿನ್ನೇನು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. 3 ಸ್ಥಿತಿ ಚಿಂತಾಜನಕವಾಗಿದೆ. ಒಂದೊಂದು ದೃಶ್ಯವೂ ಕೂಡ ಘೋರವಾಗಿದೆ. ಈ ಸ್ಫೋಟ ನಡೆದಂತಹ ಕೆಲವೇ ಗಂಟೆಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸುತ್ತಲೂ ಜನರಿದ್ದಾರೆ, ಪೊಲೀಸರ ಭದ್ರತೆ ಇದೆ. ಏನಾಗಿದೆ ಅಂತ ಹೇಳಿ ತನಿಖಾ ತಂಡಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿಯೇ ಗೃಹ ಸಚಿವ ಅಮಿತ್ ಶಾ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದಕ್ಕೂ ಮೊದಲು LNJP ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು, ಗಾಯಾಳುಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಅಲ್ಲಿಂದ ನೇರವಾಗಿ ಕೆಂಪುಕೋಟೆಯ ಬಳಿ ನಡೆದಂತಹ ಸ್ಫೋಟ ನಡೆದಂತಹ ಜಾಗಕ್ಕೆ ಅಮಿತ್ ಶಾ ಅವರ ಆಗಮನವಾಗಿದೆ. ಅಧಿಕಾರಿಗಳು ಕೂಡ ಅವರ ಸುತ್ತಮುತ್ತ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಘಟನಾ ಸ್ಥಳದಲ್ಲಿಯೇ ನಿಂತು ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನ ಗೃಹ ಸಚಿವರು ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿಯೇ ನಿಂತು ಸ್ಥಳವನ್ನ ನೋಡುತ್ತಾ ಮಾಹಿತಿ ಪಡೆಯುವಂತಹ ಕೆಲಸಕ್ಕೆ ಅಮಿತ್ ಶಾ ಅವರು ಮುಂದಾಗಿದ್ದಾರೆ. ಬಹುತೇಕ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಭಯೋತ್ಪಾದಕ ಕೃತ್ಯನ ಅಥವಾ ಬೇರೆ ಇನ್ನೇನು ಅನ್ನೋದು ಗೊತ್ತಾಗುವಂತಹ ಸಾಧ್ಯತೆ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಘಟನೆ ನಡೆದಂತಹ ಸ್ಥಳದ ಸುತ್ತಲೂ ಕೂಡ ಪೊಲೀಸರ ಭದ್ರತೆ ಇದೆ. ಟೇಪಿನಿಂದ ಆ ಘಟನೆ ನಡೆದಂತಹ ಸ್ಥಳವನ್ನ ಸುತ್ತುವರಿಯಲಾಗಿದೆ. ಈಗ ಆ ಜಾಗಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರು ಬಂದಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಆ ಕಾರ್ ಬ್ಲಾಸ್ಟ್ ಆಗಿದೆ, I-20 ಕಾರು. ಅಲ್ಲಿಯೇ ಗೃಹ ಸಚಿವರು ನಿಂತಿದ್ದಾರೆ, ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಕಾರು ಹರಿಯಾಣ ಮೂಲದ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ತನಿಖಾ ತಂಡಗಳು ಪತ್ತೆ ಹಚ್ಚಿರುವಂತಹದ್ದು. ಈ ಕಾರಿನಲ್ಲಿ ಏನಿತ್ತು, ಈ ಸ್ಫೋಟದ ಹಿಂದಿನ ಉದ್ದೇಶ ಏನಾಗಿತ್ತು, ನಿಜಕ್ಕೂ ಕೂಡ ಇದು ಭಯೋತ್ಪಾದಕ ಕೃತ್ಯನ ಅಥವಾ ಬೇರಿನ್ನೇನು, ಎಲ್ಲದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನ ಗೃಹ ಸಚಿವರು ಸ್ಥಳದಲ್ಲಿಯೇ ನಿಂತು ಪಡಿತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ರಾಷ್ಟ್ರದ ರಾಜಧಾನಿ ದೆಹಲಿಯ ಕೆಂಪುಕೋಟೆಯ ಸನಿಹದಲ್ಲಿಯೇ ಆದಂತಹ ಕಾರ್ ಬ್ಲಾಸ್ಟ್. ಆ ಜಾಗದಲ್ಲಿ ಈಗ ಗೃಹ ಸಚಿವರು ನಿಂತಿದ್ದಾರೆ. ಆ ಬ್ಲಾಸ್ಟ್ ಆದಂತಹ ಕಾರಿನ ಪಕ್ಕದಲ್ಲಿಯೇ ಗೃಹ ಸಚಿವರು ನಿಂತು ಮಾಹಿತಿಯನ್ನು ಪಡಿತಾ ಇದ್ದಾರೆ. ಒಂದು ಕಡೆ ಇದು ಭಯೋತ್ಪಾದಕ ಕೃತ್ಯನ ಏನು ಅಂಥೇಳಿ ತನಿಖಾ ತಂಡಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತಹದ್ದು. ತನಿಖಾ ತಂಡಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಸ್ಥಳಕ್ಕೆ ಗೃಹ ಸಚಿವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. I-20 ಕಾರನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೇ ಕಾರು 7 ಗಂಟೆಯ ಸುಮಾರಿಗೆ ಬ್ಲಾಸ್ಟ್ ಆಗಿತ್ತು. ಕೆಲವೇ ಕ್ಷಣಗಳ ಹಿಂದೆ ಮಾಹಿತಿಯನ್ನು ಪಡೆದುಕೊಂಡಂತಹ ಗೃಹ ಸಚಿವರು ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ.